ಬನ್ನೇರುಘಟ್ಟ ಮೇನ್ ರೋಡ್ನಲ್ಲಿರುವಂತಹ ಹುಳಿಮಾವು ರಾಮಲಿಂಗೇಶ್ವರ ಕೇವ್ ಟೆಂಪಲ್ಗೆ ನಾವು ಬಂದಿದ್ವಿ. ಇದು ಮುಖ್ಯ ದ್ವಾರ, ಎಂಟ್ರೆನ್ಸ್ನಲ್ಲೇ ಹೋಗ್ತಾ ಇದ್ವಿ. ಸುತ್ತಲೂ ಕೂಡ ಗಿಡ ಮರಗಳು, ಬಳ್ಳಿಗಳು, ಬೇರೆ ಬೇರೆ ವಿಧವಾದಂತಹ ಮರ ಗಿಡಗಳನ್ನು, ತೆಂಗಿನ ಮರಗಳನ್ನು ಕೂಡ ಇಲ್ಲಿ ನೋಡ್ಬೋದು. ನಡೆದು ಹೋಗುವಂಥ ದಾರಿ ತುಂಬ ಆಹ್ಲಾದಕರವಾಗಿದೆ. ಆದಿಚುಂಚನಗಿರಿ ಶಾಖೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮಹಾಸಂಸ್ಥಾನ ಮಠ ಇಲ್ಲಿ ಕಾಣಿಸ್ತಾ ಇದೆ. ದಾರಿಯ ಇಕ್ಕೆಲಗಳಲ್ಲಿ ಕೆಲವಾರು ಬೋರ್ಡ್ಗಳನ್ನು ಕೂಡ ನಾವು ನೋಡ್ಬೋದು. ಬಹಳ ಸುಂದರವಾದಂಥ ಒಂದು ಜಾಗ. ಇಲ್ಲಿ ಎದುರಿಗೆ ಒಂದು ದೇವಸ್ಥಾನ ಕೂಡ ಇದೆ. ಇಲ್ಲಿ ಗೋಡೆಗಳ ಮೇಲೆ ಉದ್ದಕ್ಕೂ ಶಿವನ ಒಂದು ಚಿತ್ರಪಟ ಇದೆ. ವಾಲ್ಮೀಕಿ, ಶ್ರೀ ರಾಮಚಂದ್ರ, ಸೀತಾದೇವಿಯ ಒಂದು ಪೇಂಟಿಂಗ್ ಅದ್ಭುತವಾಗಿದೆ. ಇಲ್ಲೂ ಕೂಡ ರಾಮ ಲಕ್ಷ್ಮಣ, ಆಂಜನೇಯ ಸ್ವಾಮಿ ಸಮುದ್ರ ಲಂಘನ ಮಾಡ್ತಾ ಇರುವಂತಹ ಸುಂದರವಾದಂತಹ ದೃಶ್ಯಾವಳಿಗಳನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ರಾಮ, ರಾವಣ ಇತ್ಯಾದಿ ಸುಂದರವಾದಂಥ ಕಲಾಕೃತಿಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇದೊಂದು ಅದ್ಭುತವಾದಂಥ ಒಂದು ದೇವಸ್ಥಾನ. ರಾಮಲಿಂಗೇಶ್ವರ ದೇವಸ್ಥಾನದ ಗುಹಾಂತರ ದೇವಾಲಯದ ಪ್ರವೇಶ ದ್ವಾರ. ಇಲ್ಲಿ ಸಣ್ಣ ಸಣ್ಣದಾದಂತಹ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಷ್ಟು ಅಂದವಾದಂತಹ ವಿಗ್ರಹಗಳು. ಗುಹೆಯನ್ನು ನಾವು ಪ್ರವೇಶ ಮಾಡಿದ್ದೀವಿ. ಇಲ್ಲಿ ದೇವರ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪೂಜಾ ವಿಧಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ರಾಮಲಿಂಗೇಶ್ವರ ಸ್ವಾಮಿ ಗುಹಾಂತರ ದೇವಾಲಯ. ಇದೊಂದು ಗುಹಾಂತರ ದೇವಾಲಯ. ಬಹಳ ಹಳೆಯದಾದಂತಹ ಏಕಶಿಲಾ ಗುಹಾಂತರ ದೇವಾಲಯ. ದೇವಾಲಯದ ಸುತ್ತಲೂ ನಾವು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಅತ್ಯಂತ ಕಡಿಮೆ ಎತ್ತರದಲ್ಲಿರುವಂತಹ ಗುಹೆಯ ಮೇಲ್ಭಾಗ. ಇದು ಸಾಮಾನ್ಯವಾಗಿ 2000 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತೀವಿ. ಆದರೆ ದೇವಸ್ಥಾನದ ಅರ್ಚಕರ ಪ್ರಕಾರ ಇದು 400ರಿಂದ 500 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಅಂತ ಇದನ್ನು ಹೇಳ್ತಾರೆ. ಕೆಲವು ಕಡೆ ನಾವು ಬಗ್ಗಿಕೊಂಡು ಕೂಡ ನಡಿಬೇಕಾಗುತ್ತೆ. ಅಷ್ಟು ಕಡಿಮೆ ಎತ್ತರದಲ್ಲಿ ಇದು ದೇವಸ್ಥಾನ ಇದೆ. ಗುಹೆ ಹರಡ್ಕೊಂಡಿದೆ ದೇವಸ್ಥಾನದ ಒಳಗಡೆಲ್ಲ ಫುಲ್ಲು. ಪೂರ್ತಿ ಗುಹೆಯ ಒಳಭಾಗ. ಗಣಪತಿಯ ದೇವಸ್ಥಾನ ಮತ್ತು ನವಗ್ರಹ ದೇವಸ್ಥಾನ.
ದೇವಸ್ಥಾನದ ಮೇಲ್ಭಾಗದಲ್ಲೂ ಕೂಡ ಈ ಗುಹೆಯ ಮೇಲ್ಭಾಗ ನಾವಿಲ್ಲಿ ನೋಡ್ಬೋದು. ಸುತ್ತಲೂ ಕೂಡ ಬಂಡೆಗಳು ಕಾಣಿಸ್ತಾ ಇದೆ. ಬಹಳ ಹಳೆಯದಾದಂತಹ ಏಕಶಿಲಾ ಗುಹಾಂತರ ದೇವಾಲಯ ಈ ರಾಮೇಶ್ವರ ದೇವಾಲಯ. ಬಾಲಗಂಗಾಧರ ಮಹಾಸಂಸ್ಥಾನ ಮಠವೇ ಈ ದೇವಸ್ಥಾನದ ಎಲ್ಲವನ್ನು ಜವಾಬ್ದಾರಿಯನ್ನು ತಗೊಂಡು ನಡೆಸ್ತಾ ಬಂದಿದೆ.